ಇನ್ನು ಬಿಜೆಪಿಯವರ ಮೈಸೂರು ಚಲೋಗೆ ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಈಗಾಗಲೇ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಇವತ್ತು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎಐಸಿಸಿ ನಾಯಕರು. ಸೊ ಬಿಜೆಪಿ ಮೈಸೂರು ಚಲೋಗೆ ಕೌಂಟರ್ಗೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಇವತ್ತು ರಾಜ್ಯಕ್ಕೆ ಎಐಸಿಸಿ ನಾಯಕರು ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ದೆಹಲಿ ನಾಯಕರು ಸಭೆ ಮಾಡ್ತಾರಂತೆ. ಇವತ್ತು ರಾಜ್ಯಪಾಲರ ಮುಂದಿನ ನಡೆ ಏನು ನಾಳೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ರಾಜ್ಯಪಾಲರು ಏನು ಮಾಡ್ತಾರೆ ಅಂತ, ಹಾಗೂ ಬಿಜೆಪಿ ಪಾದಯಾತ್ರೆ ಬಗ್ಗೆ ಚರ್ಚೆ ನಡೆಯುತ್ತೆ. ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಬಿಜೆಪಿ ಮೈಸೂರು ಚಲೋಗೆ ಇನ್ನಷ್ಟು ಕೌಂಟರ್ಗೆ ಮಾಸ್ಟರ್ ಪ್ಲಾನ್. ಈಗಾಗಲೇ ಅವರು ಕೂಡ ಮೈಸೂರಿಗೆ ಹೋಗೋ ದಾರಿನಲ್ಲೇ ಕಾಂಗ್ರೆಸ್ನವರು ಕೂಡ ಅಲ್ಲಲ್ಲಿ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಕೌಂಟರ್ ಕೊಡ್ತಾ ಇದ್ದಾರೆ. ಇವತ್ತು ಎಐಸಿಸಿ ನಾಯಕರು ಬಂದ ನಂತರ ಮುಂದಿನ ಹೋರಾಟ ಏನು ಅಂತಕ್ಕಂಥದ್ದು ಅದೊಂದು ರೂಪುರೇಷೆ ಸಿದ್ಧವಾಗುತ್ತೆ. ನಾವಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಆಡಳಿತಾರೂಢ ಪಕ್ಷ, ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ವಿರುದ್ಧವೇ ಈ ರೀತಿ ಹೋರಾಟ ಮಾಡಿದ್ರೆ ಅದಕ್ಕೆ ನಾವು ಕೌಂಟರ್ ಕೊಡ್ತೀವಿ ಅಂತ ಸುರ್ಜೇವಾಲಾ ಅವ್ರು ಬರ್ಬೋದು, ವೇಣುಗೋಪಾಲ್ ಬರ್ಬೋದು, ಬಂದು ಇಲ್ಲೊಂದಷ್ಟು ವಿಚಾರಗಳ ವಿನಿಮಯ ಆಗಬಹುದು. ಒಂದು ಅಂತಿಮವಾಗಿ ಒಂದು ಪ್ಲ್ಯಾನ್ ರೂಪುಗೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗಾಗಲೇ ಮೈಸೂರು ಚಲೋಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನವರು ಮೈಸೂರಿಗೆ ಹೋಗೋ ರೋಡ್ನಲ್ಲೇ ಅಲ್ಲಲ್ಲಿ ಸಮಾವೇಶಗಳನ್ನ ಆಯೋಜನೆ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಕೂಡ ಬೇರೆ ಏನಾದರೂ ಪ್ಯಾರಲಲ್ ಪ್ಲ್ಯಾನ್ಸ್ಗಳನ್ನ ಮಾಡೋ ಸಾಧ್ಯತೆ ಇದೆಯಾ ಇವತ್ತು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಮುಂದೆ ಎರಡು ಅಜೆಂಡಾ ಇದೆ. ಅಂದರೆ ಒಂದು, ರಾಜಕೀಯವಾಗಿ ಬಿಜೆಪಿ ಮತ್ತು JDS ಪಾದಯಾತ್ರೆಯನ್ನು ಎದುರಿಸೋದು ಇನ್ನೊಂದು ಆ ಒಂದು ಕಾಂಗ್ರೆಸ್ನ ವಿರುದ್ಧ ಈಗೇನು ಬೇರೆ ಬೇರೆ ರೀತಿಯ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಮತ್ತು JDSನ ಹಿಂದಿನ ಅವಧಿಯಲ್ಲಿರ್ತಕ್ಕಂಥ ಹಗರಣಗಳೇನಿದೆ ಅದನ್ನು ಒಂದು ರೀತಿಯಲ್ಲಿ ಎಕ್ಕಿ ತೆಗೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ಯಾವುದಾದ್ರು 2-3 ಪ್ರಕರಣಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅದರಲ್ಲಿ ಬಿಜೆಪಿ ಮತ್ತು JDSನ ನಾಯಕರನ್ನ ಫಿಕ್ಸ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಒಂದು ಅಜೆಂಡಾಗಳನ್ನು ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಒಂದು, ತಮ್ಮ ಸಂಘಟನೆ ಮತ್ತು ಸಚಿವರ ಕಾರ್ಯವೈಖರಿಯನ್ನು ಮೌಲ್ಯಮಾಪನ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿಜೆಪಿ JDS ಪಾದಯಾತ್ರೆಗೆ ಟಕ್ಕರ್ ಕೊಡೋದು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಇಡಿ ದುರ್ಬಳಕೆ ಆಗಿರ್ಬೋದು ಮತ್ತು ಮೂಡಾ ಪ್ರಕರಣದಲ್ಲಿ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲೇ ಗಂಭೀರ ಆರೋಪ ಮಾಡ್ತಾ ಇದೆ. ಜೊತೆಗೆ CMಗೆ ನೋಟಿಸ್ ಕೊಟ್ಟಿರೋ ವಿಚಾರವೂ ಕೂಡ ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ ಮತ್ತು AICC ನಾಯಕರು ಕೂಡ CM ಪರನೇ ನಿಂತಿದ್ದಾರೆ. ಹಾಗಾಗಿ ಮುಂದಿನ ಹೆಜ್ಜೆಗಳು ಏನು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು CM ಮತ್ತು DCM ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ. ಅದಾದ ಬಳಿಕ ಸಚಿವರುಗಳ ಜೊತೆ ಕೂಡ ಸಭೆ ನಡೆಸಿ ಮುಂದಿನ ರೂಪುರೇಷೆಗಳನ್ನು ಕೂಡ ತಯಾರು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಹಿಂದೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಎಲ್ಲ ರೀತಿಯ ವಿವರಣೆ ಕೇಳಿದರು. ಮೂಡಾ ವಿಚಾರವಾಗಿ ಆಗಿರ್ಬೋದು ಮತ್ತು ಆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರವಾಗಿ ಆಗಿರ್ಬೋದು. ಹಾಗಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಬಳಿಕ ಎಲ್ಲೋ ಒಂದು ಕಡೆ ಕಾನೂನಿನ ಹೋರಾಟ ಭಾಗವಾಗಿ ಒಂದು ಹೋರಾಟವನ್ನು ಮಾಡೋಣ. ಆದರೆ ಬಿಜೆಪಿ ಸರ್ಕಾರದಲ್ಲಾಗಿರ್ತಕ್ಕಂಥ ಹಗರಣಗಳಿಗೆ ನಾವು ಸುಮ್ಮನೆ ಕೂರೋದು ಸರಿಯಲ್ಲ. ಆ ಒಂದು ಪ್ರಕರಣಗಳೇನಿದೆ ಈಗಾಗಲೇ ಕೆಲವನ್ನು ತನಿಖೆಗೆ ಕೊಟ್ಟಿದ್ದೇವೆ ಮತ್ತು ಇನ್ನಷ್ಟು ತನಿಖೆ ಕೊಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಒಂದು ಪಾದಯಾತ್ರೆಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಕರಣಗಳನ್ನು ವಹಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವತ್ತು AICC ನಾಯಕರೆಲ್ಲ ಬಂದು ಒಂದು ಪ್ಲಾನ್ ಮಾಡ್ತಾರೆ. ಯಾವ ರೀತಿ ರಾಜಕೀಯವಾಗಿ ಎದುರಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ.